ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಆತ್ಮೀಯರೇ, ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಒಂದು ವಾರ ವಿಳಂಬವಾಯಿತು ಬೇರೆ ಬೇರೆ ಕಾರಣಗಳಿಂದ. ಪ್ರತಿ ವರ್ಷ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಬ್ಬಕ್ಕ ಉತ್ಸವ ಅಲ್ಲದೆ ಜರುಗಿಸ್ತಾ ಇದ್ದೇವೆ. ಸಮಾಜ ಸೇವೆ, ಜನರಲ್ಲಿ ಹೊಂದಾಣಿಕೆ ಮಾಡುವಂಥದ್ದು, ಆತ್ಮೀಯತೆಯನ್ನು ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನನಗೆ ನೆನಪಿದೆ, 1997ರಲ್ಲಿ ನಾವು ಹಬ್ಬಕ್ಕ ಉತ್ಸವ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ನಾನು ಆವಾಗ MLA ಆಗಿದ್ದೆ. ನನ್ನನ್ನು ಕೆಲವು ಪ್ರಮುಖರು ಹೋಟೆಲ್ ವೃಂದಾವನ ತೊಕ್ಕೋಟ್ನಲ್ಲಿ ಕರೆದು, ನೀವು MLA ಆಗಿದ್ದೀರಿ, ಆದರೂ ಅಲ್ಲದೆ BJPಯಿಂದ MLA ಆದವರು, ಈ ಕ್ಷೇತ್ರ ಕೋಮು ಸೌಹಾರ್ದತೆಯನ್ನು ತಂದು ಕೊಡುವಲ್ಲಿ ನೀವು ಶಾಸಕರು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲವರನ್ನ ತೆಗೆದುಕೊಂಡು ರಾಣಿ ಹಬ್ಬಕ್ಕ ಅವಳು ಕೋಮು ಸೌಹಾರ್ದಕ್ಕೆ ಹೆಸರಾಂತರಾದವಳು. ಅವಳ ಆಳ್ವಿಕೆಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಒಟ್ಟಾಗಿದ್ದರು. ಅವರ ಸೇನಾಧಿಕಾರಿಗಳಲ್ಲಿ ಕೂಡ ಹಿಂದೂಗಳು, ಮುಸಲ್ಮಾನ್ಗಳು ಕೂಡ ಒಟ್ಟಾಗಿದ್ದರು. ಆದ್ದರಿಂದ ಆ ನೆಲೆಯಲ್ಲಿ ನಾವು ಕೋಮು ಸೌಹಾರ್ದತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ, ಜೊತೆಗೆ ಸೌಹಾರ್ದವಾದಂಥ ಜೀವನವನ್ನು ನಡೆಸೋ ದೃಷ್ಟಿಯಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ನಮಗೆ ಸಂತೋಷ. ನಾವು ಪೂರ್ಣ ಪ್ರೀತಿ ಪಾತ್ರ ಆಗಿದೆ. ಯಾಕಂತ ಹೇಳಿದರೆ, ನಮ್ಮಲ್ಲಿ ಇರುವವರೆಲ್ಲ ಒಬ್ಬೊಬ್ಬರು ಒಂದೊಂದು ಪಕ್ಷ. ನಾನೊಂದು ಪಾರ್ಟಿ, ದಿನಕರ್ ಉಳ್ಳಾಲ್ ಒಂದು ಪಾರ್ಟಿ, ಹೈದರ ಪಾರ್ಟಿ ಅವರೊಂದು ಪಾರ್ಟಿ, ಬೇರೆ ಬೇರೆ. ಆದರೆ ಇದರ ಒಳಗೆ ಧನಲಕ್ಷ್ಮಿ ಹೆಟ್ಟಿಯವರು ನಾವು ಒಂದೇ ಪಾರ್ಟಿ. ನಾವು ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ನಮಗೆ ಹಬ್ಬಕ್ಕ ಉತ್ಸವ ಮತ್ತು ಜನಜೀವನ ಯಶಸ್ವಿಗೊಳಿಸೋ ದೃಷ್ಟಿಯಿಂದ ಈ ದಿವಸ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಒಳ್ಳೆಯ ಮಾತನಾಡಿದರೆ ಇಲ್ಲ ಶಿಕ್ಷಕರು, ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ನೀಡಿದರು. ನಮ್ಮ ಸಮಾಜ, ದೇಶವನ್ನು ಕಟ್ಟುವ ದೃಷ್ಟಿಯಲ್ಲಿ ಶಿಕ್ಷಣ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಮುಖ್ಯವಾದದ್ದು. ಆ ಎಲ್ಲ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವ ಸಮಿತಿ ಜನರಾಗಿಯಾಗಿ ಈ ಭಾಗದ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಮುಂದೆ ಕೂಡ ಸೌಹಾರ್ದಯುತವಾಗಿ ಜೀವನ ಮಾಡೋ ದೃಷ್ಟಿಯಲ್ಲಿ ನಾವು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ, ನಿಮ್ಮೆಲ್ಲ ಸಹಕಾರ ಇರಲಿ. ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ, ನಾನು ಬರುವಾಗ ದಿನಕರ್ ಉಳ್ಳಾಲ್ ಹತ್ರ ಹೇಳಿದೆ, ಇನ್ನೊಂದು 20 ಜನ ಕೂಡ ಆಗ್ತಾರಾ ಇಲ್ವೋ ಅಂತ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇರಿಕೊಂಡಿದ್ದೀವಿ. ಆದ್ದರಿಂದ ನಿಮ್ಮ ಸಹಾಯ ಸಹಕಾರ ನಮಗೆ ಇರಲಿ. ನಾವು ಸರ್ಕಾರದಿಂದ ಹಣ ಅಪೇಕ್ಷೆ ಮಾಡ್ತಾ ಇದ್ದೇವೆ ಖಂಡಿತ. ಯಾಕಂತ ಹೇಳಿದರೆ, ಒಂದು ಉತ್ಸವ ಮಾಡಬೇಕಾಗಿದ್ದರೆ 10 ಲಕ್ಷ ರೂಪಾಯಿವರೆಗೆ ಬೇಕಾಗುತ್ತದೆ. ನನ್ನ ಸರಿ ನೆನಪಿದೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ದಿನಕರ್ ಉಳ್ಳಾಲೆಲ್ಲ ಹೋದಾಗ ಅವರು ಅತ್ತಾಗಿತ್ತಾಗಿ ನೋಡಲಿ 25 ಲಕ್ಷ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ದು ನಮಗೆ ಆ ವರ್ಷ. ಆದ್ದರಿಂದ ಅದರ ನಂತರ ಕೆಲವು ವರ್ಷದವರೆಗೆ ಬರ್ತಾ ಇತ್ತು. ಆದರೆ ಆ ನಂತರ ಸಾರ್ವಜನಿಕರಿಂದ ವಿರೋಧ ಬಂತು. ಯಾಕಂತ ಹೇಳಿದರೆ, ಅದು ಸರ್ಕಾರಿ ಹಣ, ಸರ್ಕಾರ ಉತ್ಸವ ಆಗಬೇಕು, ಅಲ್ಲದೆ ನೀವು ಖಾಸಗಿಯವರು ಮಾಡಬಾರದು ಎಂಬ ವಿಚಾರದಿಂದ ಅದಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ನಾವು ಮತ್ತೆ ಒಪ್ಕೊಂಡು ಆ ದಿವಸದಿಂದ ನಾವು ಈ ಉತ್ಸವವನ್ನು ಹಾಗೆ ಮುಂದೋಗಿ. ಆದರೆ ಸರ್ಕಾರಿ ಉತ್ಸವ ಈಗ ಹಣ ಬರ್ತಾನೂ ಇಲ್ಲ, ಅದು ಆಗ್ತಾನೂ ಇಲ್ಲ. ಆದರೆ ನಾವು ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಅದನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಜನ ನಮ್ಮವರು. ನಾವು ಮತ್ತು ಒಟ್ಟಾಗಿದ್ದುಕೊಂಡು ಸೌಹಾರ್ದಯುತವಾದಂಥ ಒಂದು ವಾತಾವರಣಕ್ಕೆ ತಯಾರು ಮಾಡೋ ದೃಷ್ಟಿಯಿಂದ ಹಬ್ಬಕ್ಕ ಉತ್ಸವವನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಶಸ್ವಿ ಆಗೋ ದೃಷ್ಟಿಯಿಂದ ನಿಮ್ಮ ಸಹಾಯ ಸಹಕಾರ ನನಗೆ ಮುಂದೆ ಸಿಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.